ಆಕಾಶವಾಣಿ ಆರೋಗ್ಯ ಸಂಚಿಕೆಯಲ್ಲಿ ಈಗ ವಿಶ್ವ ಆಹಾರ ದಿನದ ಸಂದರ್ಭದಲ್ಲಿ ಮಾಹಿತಿ. ಶ್ರೋತೃಗಳೇ ನಮಸ್ಕಾರ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಅಕ್ಟೋಬರ್ 16 ವಿಶ್ವ ಆಹಾರ ದಿನ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡೋದಕ್ಕೆ ನಮ್ಮ ಜೊತೆ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ಡಾಕ್ಟರ್ ರೂಪಾದೀಪ್ತಿ, ಆಹಾರ ತಜ್ಞರು, ಬೆಂಗಳೂರು ಮೆಡಿಕಲ್ ಕಾಲೇಜ್. ನಮಸ್ಕಾರ ಡಾಕ್ಟರ್ ರೂಪಾ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಇವತ್ತು ವಿಶ್ವ ಆಹಾರ ದಿನ ಅಂತ ಹೇಳ್ತಾ ಇದ್ದೀರಾ. ನಾವು ದಿನ ತಗೊಳ್ತಾ ಇರ್ತೀವಿ ಆಹಾರನ, ಇದ್ರ ಬಗ್ಗೆ ಇಷ್ಟೊಂದು ಯೋಚನೆ ಮಾಡ್ಬೇಕಾ? ಹೌದು, ಖಂಡಿತವಾಗಿ. ಯಾಕಂದ್ರೆ ಆಹಾರ ಎಲ್ಲರಿಗೂ ದೊರಕುತ್ತೆ, ಬಟ್ ಯಾತರ ಅದನ್ನ ದಿನನಿತ್ಯ ನಮ್ಮ ಜೀವನದಲ್ಲಿ ಆರೋಗ್ಯಕರವಾದ ಜೀವನವನ್ನು ಮುಂದಕ್ಕೆ ನಡೆಸಲು ಇಲ್ಲ ಹೇಗೆ ನಾವು ಹೆಲ್ತಿಯಾಗಿರ್ಬೇಕು ಅನ್ನೋದು ವೆರಿ ಇಂಪಾರ್ಟೆಂಟ್. ಸೊ ಅದನ್ನು ನಾವು ಹೇಗೆ ಆಹಾರದ ಮೂಲಕ ಆರೋಗ್ಯವಾಗಿ ಇರ್ಬೋದು ಅನ್ನೋದನ್ನ ಇಲ್ಲಿ ತಿಳ್ಕೊಬಹುದು. ನಾವು ಪೌಷ್ಟಿಕ ಆಹಾರ ತಗೋತಾ ಇದೀವಾ ಇಲ್ವಾ ಅನ್ನೋದ್ರ ಕಡೆ ಯಾರು ಗಮನ ಕೊಡ್ತಿಲ್ಲ ಅಂತೀರಾ? ಹಾಗಿದ್ರೆ ಇಲ್ಲ, ಖಂಡಿತವಾಗಿ ಗಮನ ಕೊಡ್ತಾ ಇದ್ದಾರೆ, ಬಟ್ ಎಲ್ಲರಿಗೂ ಅದು ಮಿಸ್ಲೀಡಿಂಗ್ ಆಗಿದೆ. ಯಾವ್ದು ತಗೊಂಡ್ರೆ ಜಾಸ್ತಿ, ಯಾವ್ದು ತಗೊಂಡ್ರೆ ಕಮ್ಮಿ. ಫಾರ್ ಎಕ್ಸಾಂಪಲ್, ಕೊಬ್ಬಿನ ಅಂಶ ಎಲ್ಲರೂ ತಿನ್ಲೇಬಾರ್ದು ಅಂತ ಹೇಳ್ತಾರೆ. ಸೊ ಆ ತರ ತುಂಬಾನೇ ಅವ್ರಿಗೆ ಮಿಸ್ಲೀಡಿಂಗ್ ಕ್ವೆಶನ್ಸ್ ಇದೆ. ಅದನ್ನ ನಾವು ಸಾಲ್ವ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಇತ್ತೀಚೆಗಂತೂ ಈ ಸಾಮಾಜಿಕ ಜಾಲತಾಣಗಳು, ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರಿಗೂ ಒಂದು ರೀತಿ ಗೊಂದಲ ಇದೆ. ಕೆಲವು ಸಲ ಹೇಳ್ತಾರೆ ಈ ಬಿಳಿ ಪದಾರ್ಥಗಳನ್ನ ಯಾವುದು ತಿನ್ಲೇಬೇಡಿ ಅಂತ ಹೇಳ್ತಾರೆ, ಕೆಲವು ಸಲ ಸಕ್ಕರೆ ತಿನ್ಬೇಡಿ ಅಂತಾರೆ, ಗೋಧಿ ತಿನ್ಬೇಡಿ ಅಂತಾರೆ. ಆದ್ರೆ ಇದಕ್ಕೆಲ್ಲ ಸರಿಯಾದ ಮಾಹಿತಿ ಬೇಕು ಅಂತಂದ್ರೆ ನಿಮ್ಮಂತಹ ಆಹಾರ ತಜ್ಞರು ಸರಿಯಾದ ಮಾಹಿತಿಯನ್ನ ಕೊಡಬೇಕಾಗುತ್ತೆ. ಇವತ್ತು ಆ ಕೆಲಸ ನಿಮ್ಮಿಂದ ಆಗ್ಬೇಕಾಗಿದೆ ದೀಪ್ತಿಯವರೇ. ಈ ಸಲದ ವಿಶ್ವ ಆಹಾರ ದಿನದ ಸಂದರ್ಭದಲ್ಲಿ ವಿಶ್ವಸಂಸ್ಥೆ ಒಂದು ಘೋಷವಾಕ್ಯವನ್ನ ಕೊಟ್ಟಿದೆ, ಉತ್ತಮ ಜೀವನ ಮತ್ತು ಉತ್ತಮ ಭವಿಷ್ಯಕ್ಕಾಗಿ ಆಹಾರದ ಹಕ್ಕು ಅಂತನ್ಬಿಟ್ಟು. ಉತ್ತಮ ಜೀವನ ಅಂತಂದ್ರೆ ಸ್ವಲ್ಪ ವಿವರಿಸಬಹುದಾ? ಉತ್ತಮ ಜೀವನ ಅಂದ್ರೆ ನಾವು ದಿನನಿತ್ಯ ಮಾಡೋ ಕೆಲಸ ಇಂದ ಶುರು ಆಗುತ್ತೆ. ಬೆಳಗ್ಗೆ ಎದ್ದಾಗ ವಾಕಿಂಗ್ ಹೋಗ್ತೀವಿ, ನೆಕ್ಸ್ಟ್ ತಿಂಡಿ ತಿಂತೀವಿ, ದಿನನಿತ್ಯದ ಆಕ್ಟಿವಿಟೀಸ್ ಮಾಡ್ತೀವಿ. ಈಗ ಸಾಮಾನ್ಯವಾಗಿ ಬೆಳಗ್ಗೆ ಎದ್ದ ತಕ್ಷಣ ಎಲ್ರೂ ಒಂದು ಕಾಫಿ ಕುಡಿಯುವಂತಹ ಅಭ್ಯಾಸವನ್ನ ಬಹಳ ಹಿಂದಿನ ಕಾಲದಿಂದನೂ ಇಟ್ಕೊಂಡಿದ್ದಾರೆ. ಇದು ಎಷ್ಟು ಒಳ್ಳೆಯದು? ನಾವು ಆದಷ್ಟು ಖಾಲಿ ಹೊಟ್ಟೆದ್ರಲ್ಲಿ ಕೆಫೀನ್ ಅಂಶವನ್ನು ಎಷ್ಟು ನಾವು ಅವಾಯ್ಡ್ ಮಾಡ್ತೀವೋ ಅಷ್ಟು ಒಳ್ಳೆಯದು. ಅದಕ್ಕಿಂತ ತುಂಬಾ ಮುಖ್ಯವಾಗದು ನೀರಿನ ಅಂಶ. ಸೊ ನಾವ್ ಎಲ್ಲಾರು ಎಷ್ಟು ನೀರು ಕುಡಿತೀವೋ ಅಷ್ಟು ಒಳ್ಳೆಯದು. ಸ್ಟಾರ್ಟ್ ಯೋರ್ ಡೇ ವಿತ್ ವಾಟರ್ ಅಂತ ಹೇಳ್ತೀವಿ. ಅದ್ರ ಜೊತೆಗೆ ನೀವ್ ಹೇಳ್ದಂಗೆ ಸೋಷಿಯಲ್ ಮೀಡಿಯಾದಲ್ಲಿ ನಿಂಬೆಹಣ್ಣು ನೀರ್ ಬಳಸಿ, ಇಲ್ಲ ಅದಕ್ಕೆ ಕರ್ಬೇವನ್ನ ಚೆನ್ನಾಗಿ ಕುದಿಸಿ ತಗೊಳ್ಳಿ, ಇಲ್ಲ ಬ್ಲಾಕ್ ಟೀ ತಗೊಳ್ಳಿ. ಒಬ್ರು ಸಣ್ಣ ಆಗಕ್ಕೆ ಬಳಸ್ತಾರೆ, ಒಬ್ರು ಆರೋಗ್ಯವಾಗಿರಕ್ಕೆ, ಇನ್ನೊಬ್ರು ಮಧುಮೇಹವನ್ನು ತಡೆಗಟ್ಟಲು. ಸೊ ಇದೆಲ್ಲವನ್ನು ಬಿಟ್ಟು ನಾವು ಆರೋಗ್ಯವಾಗಿ ಆಸ್ ಅ ಹೆಲ್ತಿ ನಾರ್ಮಲ್ ಪರ್ಸನ್ ನೀರಿನ ಅಂಶ ಒಂದು ತಗೊಂಡ್ರೆ ಅದು ತುಂಬಾನೇ ಇಂಪಾರ್ಟೆಂಟ್. ಬೆಳಗ್ಗೆ ಎದ್ದ ತಕ್ಷಣ ನೀರ್ ಕುಡೀರಿ ಅಂತ ಹೇಳ್ತೀರಾ. ಎಷ್ಟು ಕುಡಿಬೇಕು ನೀರು ಅನ್ನುವ ಪ್ರಶ್ನೆ ಕೂಡ ಬರುತ್ತೆ. ನೀವು ನೀರು ನಿಮ್ಗೆ ಬಾಯಾರಿಕೆ ಆಗೋವರೆಗೂ ಕಾಯಬೇಡಿ. ಅಟ್ಲೀಸ್ಟ್ ನಾವು 8ರಿಂದ 12 ಗ್ಲಾಸ್ ಅಷ್ಟು ನೀರನ್ನು ತಗೊಳ್ಳಿ ಅಂತ ಹೇಳ್ತೀವಿ ಒಂದು ದಿನದಲ್ಲಿ. ಸೊ ಎವ್ರಿ 2 hours ಒಮ್ಮೆ ನೀವು ನೀರನ್ನು ತಗೊಳ್ಳಿ. ಬಾಟಲ್ ಅಲ್ಲಿ ಮೆಜರ್ಮೆಂಟ್ ಇಟ್ಕೊಂಡು ತಗೊಳ್ಳಿ. ಇವಾಗ ಫಾರ್ ಎಕ್ಸಾಂಪಲ್ ಮಳೆಗಾಲ ಇದೆ, ಸೊ ನಿಮ್ಗೆ ಜಾಸ್ತಿ ಸೆಕೆ ಆಗಲ್ಲ, ಬಾಯಾರಿಕೆ ಆಗಲ್ಲ ಅಂತ ನಾವು ನೀರೇ ಕುಡಿಯಲ್ಲ. ಆ ತರ ಸಂದರ್ಭಗಳನ್ನು ತಡೆಗಟ್ಟಲು ನೀವು ನೀರಿನ ಅಂಶ ಗ್ಲಾಸ್ ಅಲ್ಲಿ ತಗೋತೀರಂದ್ರೆ 8ರಿಂದ 12, ಬಾಟಲ್ ಅಂದ್ರೆ ಅಟ್ಲೀಸ್ಟ್ 3 ಬಾಟಲ್ ಅಷ್ಟು ನೀರನ್ನು ತಗೋಬಹುದು. ಬೆಳಗ್ಗೆ ಎದ್ದ ತಕ್ಷಣ ನೀರು ಕುಡಿದಾಯ್ತು, ಆಮೇಲೆ ತಿಂಡಿ ತಿನ್ಬೇಕಾಗತ್ತೆ. ಪ್ರತಿದಿನ ತಿಂಡಿಗೆ ಏನ್ ತಿನ್ನೋದು ಅನ್ನುವಂತಹ ಪ್ರಶ್ನೆ ಕೂಡ ಬರುತ್ತೆ. ತಿಂಡಿ ಪ್ರಶ್ನೆ ಬಂದಾಗ ನಾವು ಏನ್ ಟ್ರೆಡಿಷನಲ್ ಡಯಟ್ ನಮ್ಮ ಮನೆಗಳಲ್ಲಿ ಫಾಲೋ ಮಾಡ್ತೀವೋ ಅದನ್ನೇ ಫಾಲೋ ಮಾಡೋಣ. ಬಟ್ ಏನಂದ್ರೆ ಇವಾಗ ತುಂಬಾನೇ ನ್ಯೂಟ್ರಿಷಿಯಸ್ ಫುಡ್ ಅಂತ ಬಂದಿದೆ. ಫಾರ್ ಎಕ್ಸಾಂಪಲ್, ಕೊಬ್ಬಿನ ಅಂಶ, ಕಾರ್ಬೋಹೈಡ್ರೇಟ್ ಅಂಶ, ಪ್ರೋಟೀನ್ ಅಂಶ ಅಂತ. ಸೊ ನಾವು ಆದಷ್ಟು ಕೊಬ್ಬಿನ ಅಂಶದಿಂದ ನಮ್ಮ ದಿನವನ್ನು ಸ್ಟಾರ್ಟ್ ಮಾಡಿದ್ರೆ ತುಂಬಾ ಒಳ್ಳೇದು. ಕೊಬ್ಬಿನ ಅಂಶ ಅಂದ್ರೆ ಗುಡ್ ಫ್ಯಾಟ್. ಅದಿರೋದು ಬೀಜಗಳು ಮತ್ತೆ ನಟ್ಸ್ ಅಂಡ್ ಸೀಡ್ಸ್ ಅಂತೀವಿ. ಬಾದಾಮ್, ಅಕ್ರೋಟ್, ಸೂರ್ಯಕಾಂತಿ ಬೀಜ, ಅಗಸೆ ಬೀಜ, ಕುಂಬಳಕಾಯಿ ಬೀಜ ಇಂಥದ್ದು. ಅಂಡ್ ಎಷ್ಟು ತಿನ್ಬೇಕಂದ್ರೆ ನೀವು ಮುಷ್ಟಿಯಲ್ಲಿ ಎಷ್ಟು ಇಳಿಸುತ್ತೋ ಅಷ್ಟು ಬೀಜವನ್ನು ನೀವು ತಗೋಬಹುದು. ರಾತ್ರಿ ನೆನೆಸಿ ಅನ್ನ ತಗೋಬಹುದು, ಇಲ್ಲ ಬೆಳಗ್ಗೆ ಎದ್ದಾಗ ಖಾಲಿ ಹೊಟ್ಟೆಯಲ್ಲಿ ಒಳ್ಳೆ ಕೊಬ್ಬಿನ ಅಂಶ ತಗೊಂಡು ಅದರ ನಂತರ ನೀವೇನ್ ಮನೇಲಿ ಇಡ್ಲಿ, ದೋಸೆ, ಅವಲಕ್ಕಿ, ಉಪ್ಪಿಟ್ಟು ಏನ್ ಮಾಡಿರ್ತಿರಲ್ಲ ಅದನ್ನ ಇನ್ಕ್ಲೂಡ್ ಮಾಡಿ. ಕೊಬ್ಬಿನ ಅಂಶ ಮೋಸ್ಟ್ ಇಂಪಾರ್ಟೆಂಟ್. ಬೆಳಗ್ಗೆ ಎದ್ದ ತಕ್ಷಣ ಕೆಲವರಿಗೆ ಕರಿದ ಪದಾರ್ಥಗಳನ್ನ ತಿನ್ನುವಂತಹ ಅಭ್ಯಾಸವನ್ನು ಕೂಡ ಇಟ್ಕೊಂಡಿರ್ತಾರೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಕರ್ದ ತಿಂಡಿಗಳನ್ನು ನೀವೆಷ್ಟು ಕಮ್ಮಿ ಬಳಸ್ತಿರೋ ಅಷ್ಟು ಒಳ್ಳೇದು. ಅದು ನೀವು ಎಷ್ಟು ರುಚಿಯಾಗಿರುತ್ತೋ ಅದು ನಮ್ಮ ಆರೋಗ್ಯಕ್ಕೆ ತುಂಬಾನೇ ಹಾನಿಕರ. ಸೊ ನೀವ್ ಯಾವಾಗನ ವಾರದಲ್ಲಿ ಒಂದ್ಸತಿ ಕರ್ದಿರೋ ತಿಂಡಿ ಬಳಸ್ತೀರಾ ಅಂದ್ರೆ ಓಕೆ. ನೀವ್ ಯಾವ ತರ ಅಡಿಗೆ ಮಾಡ್ತಿರೋ ಅದ್ರ ಮೇಲೆ ನಮ್ಮ ಆರೋಗ್ಯ ಇಂಪಾರ್ಟೆಂಟ್. ಎಕ್ಸಾಂಪಲ್, ನೀವು ಪ್ರೆಷರ್ ಕುಕ್ ಮಾಡಿದ್ರೆ ಅದರಲ್ಲಿ ಎಲ್ಲ ನ್ಯೂಟ್ರಿಷನ್ ಇಂಟ್ಯಾಕ್ಟ್ ಆಗಿರುತ್ತೆ. ವೈಟಮಿನ್ಸ್ ಇರ್ಬೋದು, ಮಿನರಲ್ಸ್ ಇರ್ಬೋದು. ಪ್ರೆಷರ್ ಕುಕ್ ಮಾಡಿದ್ರೆ ಅದಲ್ಲಿ ಒಂದ್ ಸ್ವಲ್ಪ ಅಂಶ ಕಳ್ಕೋಬಹುದು. ಬಟ್ ನೀವು ಸ್ಟೀಮ್ ಇಡ್ಲಿ ಮಾಡ್ತೀರಾ, ಅದಲ್ಲಿ ಮ್ಯಾಕ್ಸಿಮಮ್ ನ್ಯೂಟ್ರಿಷನ್ ಇಂಟ್ಯಾಕ್ಟ್ ಆಗಿರುತ್ತೆ. ಅದರಲ್ಲಿರೋ ಪ್ರೋಟೀನ್ ಅಂಶ ಎಲ್ಲ ನಮ್ಗೆ ಚೆನ್ನಾಗಿ ಜೀರ್ಣನೂ ಆಗುತ್ತೆ, ಆರೋಗ್ಯಕರನೂ ಆಗಿರುತ್ತೆ. ಆದ್ರಿಂದ
ಆದಷ್ಟು ನೀವು ಪ್ರೆಷರ್ ಕುಕ್ ಆಗಿರ್ಬೋದು, ಓಪನ್ ಬಾಯ್ಲಿಂಗ್ ಇರ್ಬೋದು, ಸ್ಟೀಮ್ ಮೆಥಡ್ ಇಲ್ಲ ಗ್ರಿಲ್ ಅಲ್ಲಿ ಮಾಡೋ ತರ ಆತರ ಪದಾರ್ಥಗಳನ್ನು ಜಾಸ್ತಿ ಬಳಸಿ ಎಣ್ಣೆ ಪದಾರ್ಥಗಳನ್ನು ವಾರದಲ್ಲಿ ಒಂದ್ಸತಿ ಇನ್ಕ್ಲೂಡ್ ಮಾಡಿದ್ರೆ ಸಾಕು. ತಿಂಡಿ ತಿಂದ ಕೂಡ್ಲೆ ಕೆಲವರಿಗೆ ನೀರು ಕುಡಿಯುವಂತಹ ಅಭ್ಯಾಸ ಇರುತ್ತೆ. ನೀರಿನ ಆದಷ್ಟು ತಿಂಡಿ ತಿನ್ನೋವಾಗ ಸ್ವಲ್ಪ ತಗೊಳ್ಳಿ, ಲೈಕ್ 50 ml 1 or 2 ಗುಟುಕು. ಇವಾಗ ನೀವು ಮಿಕ್ಸಿ ಓಡಿಸ್ಬೇಕಾದ್ರೆ ಹೇಗೆ ಸ್ವಲ್ಪ ನೀರಿನ ಅಂಶ ಬೇಕು, ಆ ತರ ಚೆನ್ನಾಗಿ ಅದು ಡೈಜೆಷನ್ ಆಗಕ್ಕೆ. ತುಂಬಾ ನೀರು ಕುಡಿದ್ಬಿಟ್ರೆ ಹೊಟ್ಟೆ ತುಂಬೋಗುತ್ತೆ, ತಿಂಡಿ ತಿನ್ನಕ್ ಆಗಲ್ಲ. ಸೊ ಸಿಪ್ಸ್ ಆಫ್ ವಾಟರ್ ಇನ್ ಬಿಟ್ವೀನ್ ತಗೊಳ್ಳಿ, ಮ್ಯಾಕ್ಸಿಮಮ್ ನೀರು ಕುಡಿದು ಹೊಟ್ಟೆ ತುಂಬಿಸ್ಕೊಂಬೇಡಿ. ಕೆಲವರು ಏನ್ ಹೇಳ್ತಾರೆ, ತಿಂಡಿ ಅಥವಾ ಊಟ ಮಾಡಿದ ಕೂಡಲೇ ನೀರನ್ನ ಕುಡಿಯಬೇಡಿ, ಆಹಾರ ಸರಿಯಾಗಿ ಜೀರ್ಣ ಆಗೋದಿಲ್ಲ ಅನ್ನುವ ಮಾತನ್ನು ಕೂಡ ಕೇಳಿದ್ದೇವೆ. ನಾವು ತುಂಬಾ ಗಟ್ಟಿ ಪದಾರ್ಥ ತಗೊಂಡಿದ್ರೆ ನಮಗೆ ಅದು ಡೈಜೆಷನ್ ಆಗೋಕ್ಕೂ ಸ್ವಲ್ಪ ನೀರಿನ ಅಂಶ ಬೇಕು. ಸೊ ಸಿಪ್ಸ್ ಆಫ್ ವಾಟರ್ ತಗೊಂಡ್ರೆ ಈಸಿ ಗುಟುಕು ನೀರು ತಗೊಬಹುದು, ಬಟ್ ಜಾಸ್ತಿ ಅಂಶದಲ್ಲಿ ನೀರು ಬೇಡ. ಕೆಲವರಿಗೆ ಬಿಸಿನೀರು ಕುಡಿಯುವಂತಹ ಅಭ್ಯಾಸ ಇರುತ್ತೆ. ಉಗುರು ಬೆಚ್ಚು ನೀರು ಕುಡಿಬಹುದು, ತೊಂದರೆ ಇಲ್ಲ. ಅದು ನಿಮ್ಮ ಲಂಗ್ಸ್ ನ ವಾರ್ಮ್ ಆಗಿರುತ್ತೆ, ಹೆಲ್ತಿ ಆಗಿರುತ್ತೆ. ಅಂಡ್ ಮನೆಯಲ್ಲಿ ಯಾವ ತರ ನೀವು ನೀರು ಪ್ಯೂರಿಫಿಕೇಶನ್ ಮಾಡ್ತೀರಾ ಅದ್ರ ಮೇಲೆ ಹೋಗುತ್ತೆ. ನೀವು ಡೈರೆಕ್ಟ್ ಆಗಿ ನೀರು ಕುಡಿತಾ ಇದ್ದೀರಾ ಅಂದ್ರೆ ಕಾಯ್ದು ಆರ್ಸಿರೋ ನೀರನ್ನು ಕುಡೀರಿ ಅಂತೀವಿ. ಆಕ್ವಾಗಾರ್ಡ್ ನೀರಂದ್ರೆ ಅದರಲ್ಲಿ pH ವ್ಯಾಲ್ಯೂ ಅನ್ನು ಮಾನಿಟರ್ ಮಾಡಿರ್ತಾರೆ, ಅದನ್ನ ನೀವು ಬಿಸಿ ಮಾಡಿ ಕುಡಿಯೋ ಅವಶ್ಯಕತೆ ಇಲ್ಲ. ಈಗ ಬೆಳಗ್ಗೆ ತಿಂಡಿ ತಿಂದ ನಂತರ ಮಧ್ಯಾಹ್ನ ಊಟ ಮಾಡಿ. ತಿಂಡಿ ಮತ್ತು ಊಟದ ಮಧ್ಯ ಏನನ್ನು ತಿನ್ನಬೇಡಿ ಅಂತೀರಾ? ತಿನ್ನೋದು ಅವಶ್ಯಕತೆ ಇರಲ್ಲ. ಅಟ್ಲೀಸ್ಟ್ 2 hours ಗ್ಯಾಪ್ ಇರಬೇಕು. ನೀವೇನ್ ತಿಂದಿದ್ರೋ ಡೈಜೆಷನ್ ಆಗಿ ನೀವು ಆ ಕ್ಯಾಲರೀಸ್ ಬರ್ನ್ ಮಾಡಿರ್ತೀರ. ಸೊ 2 hours ಅಷ್ಟು ಗ್ಯಾಪ್, 2 to 3 hours ಗ್ಯಾಪ್ ಆರಾಮಾಗಿ ಕೊಡಬಹುದು. ಬೆಳಗ್ಗೆ ತಿಂಡಿ ತಿಂದ್ರೆ ಮಧ್ಯಾಹ್ನ ಊಟ ಮಾಡೋದಿಲ್ಲ, ಮತ್ತೆ ರಾತ್ರಿ ತಿಂತೀವಿ ಅಂತ ಹೇಳ್ತಾರೆ. ದಿನಕ್ಕೆ 2 ಹೊತ್ತು ಮಾತ್ರ ತಿನ್ನಬೇಕು ಅಂತಾರೆ. ದಿನಕ್ಕೆ ಒಬ್ಬ ವ್ಯಕ್ತಿ ಆರೋಗ್ಯಕರವಾಗಿ ಇರಬೇಕು ಅಂತಂದ್ರೆ ಎಷ್ಟು ಸಲ ಈ ತರಹ ಊಟ ತಿಂಡಿಯನ್ನ ಮಾಡಬೇಕು ನಿಮ್ಮ ಪ್ರಕಾರ? ಸ್ಪೆಸಿಫಿಕ್ ಆಗಿ ಹೇಳಕ್ ಆಗಲ್ಲ. ಅವ್ರವ್ರ ಬಾಡಿ ಪ್ಯಾಟರ್ನ್, ಅವ್ರದ್ದೇನು ಗೋಲ್ ಇದೆಯೋ, ಅವರು ಫಿಟ್ನೆಸ್ ಗೋಲ್ ಇರ್ಬೋದು, ಇಲ್ಲಾಂದ್ರೆ ಆರೋಗ್ಯದಲ್ಲಿ ಇಂಪ್ರೂವ್ಮೆಂಟ್ ಬಗ್ಗೆ ಇರ್ಬೋದು, ಇಲ್ಲ ಅದನ್ನ ಸ್ಪೆಸಿಫಿಕ್ ಡಿಸೀಸ್ ಕಂಡೀಷನ್ ಫೈಟ್ ಮಾಡ್ತಾ ಇರ್ತಾರೆ. ಸೊ ಅದ್ರ ಪ್ರಕಾರ ಅವ್ರಿಗೆ ನಾವು ಸ್ಪೆಸಿಫಿಕ್ ಆಗಿ ಟೇಲರ್ಡ್ ಡಯಟ್ ಅಂತ ಫಾಲೋ ಮಾಡ್ಬೇಕಾಗತ್ತೆ. ನಾರ್ಮಲ್ ಆಗಿ ಹೆಲ್ತಿ ಪರ್ಸನ್ ನಾವು ದಿನಕ್ಕೆ 3 ಸತಿ ತಿನ್ನಿ ಅಂತ ಹೇಳ್ತೀವಿ. ನಾವ್ ಇವಾಗ ಏನ್ ಟ್ರೆಡಿಷನಲ್ ಫಾಲೋ ಮಾಡ್ತಾ ಇದೀವಿ, ಬ್ರೇಕ್ಫಾಸ್ಟ್, ಲಂಚ್ ಅಂಡ್ ಡಿನ್ನರ್, ಪೋರ್ಷನ್ ಸೈಜ್ ಮತ್ತೆ ಎಷ್ಟು ಆರೋಗ್ಯಕರವಾಗಿ ತಿಂತಾ ಇದೀವಿ ಅದ್ರ ಮೇಲೆ ಹೋಗುತ್ತೆ. ಇವಾಗ ನಾನು ಬ್ರೇಕ್ಫಾಸ್ಟ್ ಅಲ್ಲಿ ಗುಡ್ ಫ್ಯಾಟ್ ಇನ್ಕ್ಲೂಡ್ ಮಾಡಿ ಅಂದ್ರೆ, ಗುಡ್ ಫ್ಯಾಟ್ ಇನ್ಕ್ಲೂಡ್ ಮಾಡೋದ್ರಿಂದ ಅದರಲ್ಲಿ ಕ್ಯಾಲರಿ ಅಂಶ ಜಾಸ್ತಿ ಇರುತ್ತೆ, ಬೇಗನೆ ಹೊಟ್ಟೆ ಎಸಿಯೋದಿಲ್ಲ, 2 to 3 hours ಗ್ಯಾಪ್ ಕೊಡಬಹುದು. ನೆಕ್ಸ್ಟ್ ಊಟದ್ರಲ್ಲಿ ನಾವು ತುಂಬಾ ಜಾಸ್ತಿ ಅನ್ನ ತಿಂದ್ರೆ ಇನ್ನ ಬೇಗನೆ ಹೊಟ್ಟೆ ಎಸಿಯುತ್ತೆ. ಅದ್ರ ಜೊತೆಗೆ ಈಕ್ವಲ್ ಆಗಿ ಪ್ರೋಟೀನ್ ಅಂಶ, ನಾರಿನ ಅಂಶ ಅನ್ನು ಇನ್ಕ್ಲೂಡ್ ಮಾಡಿದ್ರೆ ನಮಗೆ ಜಾಸ್ತಿ ಹೊಟ್ಟೆ ಎಸಿಯಲ್ಲ, ಫಿಲ್ಲಿಂಗ್ ಆಗಿರುತ್ತೆ, ಹೆಲ್ತಿ ಆಗೂ ಇರ್ತೀವಿ. ಒಬ್ಬೊಬ್ರು ತುಂಬಾ ಕಮ್ಮಿ ತಿಂದು ಉಪವಾಸ ಇದ್ರೆ ಆ ತರನು ಹೆಲ್ಪ್ ಆಗಲ್ಲ ಅದು. ಹಾಗಾಗಿ ಮಧ್ಯಾಹ್ನದ ಊಟದಲ್ಲಿ ಅನ್ನ ಸ್ವಲ್ಪ ಕಡಿಮೆ ಮಾಡಿ, ನಾರಿನ ಅಂಶ ಸ್ವಲ್ಪ ಜಾಸ್ತಿ ತಗೊಳ್ಳಿ. ನೀವು ಎಷ್ಟು ರೈಸ್ ತಿಂತಿರೋ ಈಕ್ವಲ್ ಅಮೌಂಟ್ ಆಫ್ ವೆಜಿಟೇಬಲ್ಸ್ ಇನ್ಕ್ಲೂಡ್ ಮಾಡಿ ಅಂತ ಹೇಳ್ತೀವಿ ನಾವು. ಈ ಮಧುಮೇಹಿಗಳು ಅನ್ನ ತಿನ್ಲೇಬಾರ್ದು ಅಂತ ಹೇಳಿ ಕಟ್ಟುನಿಟ್ಟಿನ ಡಯಟ್ ಅನ್ನ ಅವರು ಅನುಸರಿಸ್ತಾರೆ. ನಾವು ಗ್ಲೈಸೆಮಿಕ್ ಇಂಡೆಕ್ಸ್ ಅಂತ ಹೇಳ್ತೀವಿ. ಸೊ ಅವರು ಗ್ಲೈಸೆಮಿಕ್ ಇಂಡೆಕ್ಸ್ ಲೋಡ್, ನೀವು ಅನ್ನ ತಿಂದ್ರೆ ತುಂಬಾ ಜಾಸ್ತಿ ಆಗುತ್ತೆ. ನೆಕ್ಸ್ಟ್ ಬಂದು ಗೋಧಿದ್ರಲ್ಲೂ ಗ್ಲೈಸೆಮಿಕ್ ಇಂಡೆಕ್ಸ್ ಇರುತ್ತೆ, ಅಕ್ಕಿಗಿಂತ ಸ್ವಲ್ಪ ಕಮ್ಮಿ. ಅದ್ರ ನೆಕ್ಸ್ಟ್ ಬಂದು ಸಿರಿಧಾನ್ಯ. ಸೊ ನಾವು ಅವ್ರಿಗೆ ಏನ್ ಸಜೆಸ್ಟ್ ಮಾಡ್ತೀವಿ ಅಂದ್ರೆ, ಅನ್ನ ತಿಂದ್ರೆ ನೀವು ಅಕ್ಕಿ, ಬೇಳೆ, ತರಕಾರಿ ಈ 3 ಕಾಂಬಿನೇಷನ್ ಜೊತೆ ಬಳಸಿ. ಇವಾಗ ಅರ್ಧ ಕಪ್ ಅಕ್ಕಿ ಅಂದ್ರೆ ಅರ್ಧ ಕಪ್ ಬೇಳೆ, ಅರ್ಧ ಕಪ್ ತರಕಾರಿ, 3 ಸಮವಾಗಿ ಬಳಸೋದ್ರಿಂದ ಪ್ರೋಟೀನ್, ಫೈಬರ್ ಇನ್ಕ್ಲೂಡ್ ಮಾಡಿದ್ರೆ ಶುಗರ್ ಲೋಡಿಂಗ್ ಒಂದೇ ಸತಿ ಜಾಸ್ತಿ ಆಗಲ್ಲ. ಅದು ಸ್ವಲ್ಪ ಕಂಟ್ರೋಲ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಇಲ್ಲ 1 ಕಪ್ ಅಷ್ಟು ಹಸಿ ತರಕಾರಿ ಫಸ್ಟ್ ತಿಂದು ಆಮೇಲೆ ಸ್ವಲ್ಪ ಅನ್ನ ಬಳಸಿ ಅಂತ. ಇಲ್ಲ ನೀವು ಒಂದು ವಾರದಲ್ಲಿ ಬರೀ ಅನ್ನ ತಿನ್ನೋ ಬದಲು ಒಂದ್ ದಿವಸ ಅನ್ನ, ಒಂದ್ ದಿವಸ ಸಿರಿಧಾನ್ಯ, ಒಂದ್ ದಿವಸ ರಾಗಿ ರೊಟ್ಟಿ, ಇಲ್ಲ ಸಿರಿಧಾನ್ಯಗಳಲ್ಲೇ ತುಂಬಾ ಆಪ್ಷನ್ಸ್ ಇದೆ. ನವಣೆ, ಸಜ್ಜೆ, ಸಾಮೆ, ಆರಕ ಈ ತರದ್ರಲ್ಲೂ ಕಾಂಬಿನೇಷನ್ ಮಾಡಬಹುದು. ಇಲ್ಲಪ್ಪ ನಂಗೆ ಅದ್ಯಾವುದು ತಿನ್ನಕ್ ಇಷ್ಟ ಆಗಲ್ಲ, ಬರೀ ಅನ್ನನೇ ತಿಂತೀನಿ ಅಂದ್ರೆ ಬಿಸಿಬೇಳೆ ಬಾತ್, ಅಕ್ಕಿ, ಬೇಳೆ, ತರಕಾರಿ, ಇಲ್ಲ ಪೊಂಗಲ್, ಕಿಚಡಿ ಅಂತೀವಿ. ತೊಗರಿ ಬೇಳೆ ಹಾಕಿದ್ರೆ ಬಿಸಿಬೇಳೆ ಬಾತ್, ಹೆಸರು ಬೇಳೆ ಹಾಕಿದ್ರೆ ಕಿಚಡಿ. ಸೊ ಈ ತರ ಕಾಂಬಿನೇಷನ್ ಅಲ್ಲೂ ತಿನ್ಬಹುದು. ಮಧುಮೇಹಿಗಳು ಅನ್ನ ತಿನ್ಲೇಬಾರ್ದು ಅಂತಲ್ಲ, ಅವ್ರ ದಿನನಿತ್ಯ ಆಕ್ಟಿವಿಟಿ ಏನಿದೆ, ಅವ್ರು ಯಾವ ತರ ಬೇರೆ ಊಟ ತಿಂತಾ ಇದ್ರೆ ದಿನ ಪೂರ್ತಿ ನ್ಯೂಟ್ರಿಷಿಯಸ್ ಆಗಿದ್ಯಾ, ಫೈಬರ್ ಇದೆಯಾ, ಪ್ರೋಟೀನ್ ಇದೆಯಾ, ಇದ್ರ ಮೇಲೆ ಹೋಗುತ್ತೆ. ಬರೀ ಅನ್ನನೇ ತಿನ್ಬೇಡಿ ಅಂತ ಎಲ್ಲೂನು ನಾವು ಪ್ರಿಸ್ಕ್ರೈಬ್ ಮಾಡೋದಿಲ್ಲ. ಈಗ ತಾನೇ ತಾವು ಹೇಳಿದ್ರಿ, ಸಿರಿಧಾನ್ಯಗಳ ಬಗ್ಗೆ ಹೇಳಿದ್ರಿ. ಇತ್ತೀಚೆಗೆ ಸಿರಿಧಾನ್ಯಗಳನ್ನ ಎಲ್ಲರೂ ಉಪಯೋಗಿಸೋದಕ್ಕೆ ಶುರು ಮಾಡಿದ್ದಾರೆ. ಆದ್ರೆ ಈ ಸಿರಿಧಾನ್ಯಗಳನ್ನ ಯಾವ ರೀತಿ ಉಪಯೋಗಿಸಬೇಕು ಅನ್ನುವಂತಹ ಮಾಹಿತಿ ಸರಿಯಾಗಿಲ್ಲ. ನೀವು ಆಹಾರ ತಜ್ಞರು ಡಾಕ್ಟರ್ ರೂಪಾ ದೀಪ್ತಿ ಅವರೇ, ಹೇಳಿ ಈ ಸಿರಿಧಾನ್ಯಗಳನ್ನ ಯಾವ ರೀತಿ ಉಪಯೋಗಿಸಬೇಕು? ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದಿರಾ. ಸಿರಿಧಾನ್ಯ ಇತ್ತೀಚೆಗೆ ಎಲ್ಲರೂ ಬಳಸಕ್ ಶುರು ಮಾಡಿದ್ದಾರೆ. ಬಟ್ ಏನಪ್ಪಾ ಅಂದ್ರೆ ಅವ್ರಿಗೆ ಆ ಸಿರಿಧಾನ್ಯದನ್ನ ಹೇಗೆ ಉಪಯೋಗಿಸಬೇಕು ಅಂತ ಗೊತ್ತಿರಲ್ಲ. ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ, ಸಿರಿಧಾನ್ಯನ ನಾವ್ ಹೆಂಗ ಅನ್ನ ಮಾಡ್ತೀವೋ ಡೈರೆಕ್ಟ್ ಆಗಿ ಮಾಡ್ತಾ ಇದಾರೆ. ಇಲ್ಲ 1/4 ಗಂಟೆ ನೆನೆಸ್ತಾ ಇದ್ರು, ಇಲ್ಲ ಅರ್ಧ ಗಂಟೆ ನೆನೆಸ್ತಾ ಇದ್ರು. ಇಲ್ಲಿ 3 ಮುಖ್ಯ ಅಂಶ ಇದೆ. ಒಂದು ಬಂದು ಸಿರಿಧಾನ್ಯನ ನೀವು ಅಟ್ಲೀಸ್ಟ್
6 to 8 hours ಓವರ್ ನೈಟ್ ಸೋಕ್ ಅಂತ ಹೇಳ್ತೀವಿ. ರಾತ್ರಿ ಪೂರ್ತಿ ಇಲ್ಲ 8 hour ವರ್ಗು ಅದನ್ನ ನೆನೆಸಬೇಕು. ಎರಡನೇದು ನೆರಳಿನಲ್ಲಿ ಅದನ್ನ ಒಣಗಿಸಿ ಒಂದು ಬಾಕ್ಸ್ ಅಲ್ಲಿ ಸ್ಟೋರ್ ಮಾಡಬಹುದು. ನೆಕ್ಸ್ಟ್ ನೀವು ಯಾವಾಗ ಸಿರಿಧಾನ್ಯ ಬಳಸ್ತಿರೋ ಅವಾಗ ಒಂದು 15 ನಿಮಿಷ ನೆನೆಸಿಟ್ಟು ನೀವು ಆಮೇಲೆ ಸಿರಿಧಾನ್ಯವನ್ನು ಮಾಡಿ. ಯಾಕಂದ್ರೆ ಸಿರಿಧಾನ್ಯದಲ್ಲಿ ಔಟರ್ ಸೆಲ್ಯುಲಾರ್ ಸರ್ಕಲ್ಸ್ ಅಂತ ಹೇಳ್ತೀವಿ, ನೀರಿನ ಅಂಶ ಅಬ್ಸಾರ್ಪ್ಷನ್ ಮಾಡೋ ಕೆಪಾಸಿಟಿ ಇರಬೇಕು. ಸೊ ನೀವು ಅಷ್ಟು ನೆನೆಸಿದ್ರಿಂದ ಆ ಔಟರ್ ಕೆಪಾಸಿಟಿ ಚೆನ್ನಾಗಿ ನೀರಿನ ಅಂಶ ಅಬ್ಸರ್ವ್ ಆಗುತ್ತೆ, ನಿಮ್ ಡೈಜೆಷನ್ ಕೆಪಾಸಿಟಿ ಇಂಪ್ರೂವ್ ಆಗುತ್ತೆ, ಪ್ಲಸ್ ನಿಮ್ಗೆ ಯಾವುದೇ ತರ ಗ್ಯಾಸ್ ಫಾರ್ಮೇಶನ್, ಕಾನ್ಸ್ಟಿಪೇಷನ್ ಉಂಟಾಗೋದಿಲ್ಲ. ಹಾಗಾಗಿ ಸಿರಿಧಾನ್ಯಗಳನ್ನ ನೆನೆಸಿ ಉಪಯೋಗಿಸೋದು ಬಹಳ ಒಳ್ಳೆಯದು. ಅದು ದೇಹಕ್ಕೂ ಕೂಡ ಅದು ಹೀರ್ಕೊಳ್ಳೋಕೆ, ಅದರಲ್ಲಿರುವ ಶಕ್ತಿಯನ್ನು ಹೀರ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ ಅಂತ ನೀವು ಹೇಳ್ತೀರಾ. ಜೀರ್ಣಶಕ್ತಿ ಚೆನ್ನಾಗಿರುತ್ತೆ. ಇತ್ತೀಚಿನ ಯುವ ಜನರ ಬಗ್ಗೆ ಸ್ವಲ್ಪ ಮಾತಾಡೋಣ. ಎಲ್ಲರೂ ಕೂಡ ಈಗ ಬಹಳ ಕಾನ್ಶಿಯಸ್ ಆಗ್ಬಿಟ್ಟಿದ್ದಾರೆ ಅವರ ಊಟ ತಿಂಡಿಯ ಬಗ್ಗೆ. ಸ್ವಲ್ಪ ತಿನ್ಬೇಕು, ಸ್ವಲ್ಪ ತಿಂದ್ರೆ ನಾನು ಸಣ್ಣಗಿರ್ತೀನಿ ಅನ್ನುವಂತಹ ಮನೋಭಾವ ಎಲ್ಲರಲ್ಲೂ ಬಂದ್ಬಿಟ್ಟಿದೆ. ಇವತ್ತಿನ ಯುವ ಜನರಿಗೆ ಕಡಿಮೆ ತಿನ್ಬೇಕು, ಆದ್ರೆ ನೀವು ಹೇಳಿದಂತಹ ಈ ಪೌಷ್ಟಿಕ ಆಹಾರವನ್ನ ಬಿಟ್ಟು ಬೇರೆ ರೀತಿಯ ಜಂಕ್ ಫುಡ್ಗಳ ಕಡೆ ಅವರ ಮನಸ್ಸು ಹೋಗ್ತಾ ಇದೆ. ಯಾಕೆಂತಂದ್ರೆ ಕೈಗೆಟುಕುತ್ತೆ, ಅದು ಬೇಗ ತಿಂದು ನಾನು ಕೆಲಸಕ್ಕೆ ಹೋಗ್ಬೋದು ಅಥವಾ ಓದ್ಕೊಳಕ್ ಹೋಗ್ಬೋದು ಅಂತ ಹೇಳ್ತಾರೆ. ನಮ್ಮ ಯುವ ಜನರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಏನು ನಿಮ್ಗೆ ಈಸಿಯಾಗಿ ಸಿಗುತ್ತೋ, ತುಂಬಾ ಟೇಸ್ಟಿಯಾಗಿರುತ್ತೋ ಅದು ಆರೋಗ್ಯಕ್ಕೆ ಒಳ್ಳೇದಲ್ಲ. ನೀವು ಯಾವುದೇ ತರ ಡಯಟ್ ಫಾಲೋ ಮಾಡಿದ್ರು ಅದು ನಿಮ್ ಇಂಡಿವಿಜುವಲ್ಗೆ ಕೇಟರ್ಡ್ ಆಗಿರ್ಬೇಕು. ಮುಂಚೆ ಎಲ್ಲ ತೂಕ ಚೆಕ್ ಮಾಡಿ ಬಾಡಿ ಮಾಸ್ ಇಂಡೆಕ್ಸ್ ಅಂತ ಚೆಕ್ ಮಾಡ್ತಾ ಇದ್ರಿ, ಇವಾಗ ಬಾಡಿ ರೌಂಡೆಡ್ ಇಂಡೆಕ್ಸ್ ಅಂತ ಎಲ್ಲರೂ ಫಾಲೋ ಮಾಡ್ತಾ ಇದಾರೆ. ಏನದು? ನಿಮ್ ಹೊಟ್ಟೆ ಸುತ್ತಲೂ ಇರೋ ಬೊಜ್ಜನ್ನು ಅದನ್ನ ಮೆಜರ್ ಮಾಡಿದ್ರೆ ಅದು, ಮತ್ತೆ ನೀವು ಹೈಟ್ ಇನ್ ಫೀಟ್ ಅಂತ ಹೇಳ್ತೀವಿ. ಇವಾಗ ನೀವು ಹೈಟ್ 5'8" ಇದೀರಾ ಅಂದ್ಕೊಳ್ಳಿ, ನಿಮ್ ವೇಸ್ಟ್ ಎಷ್ಟಿರುತ್ತೆ ಅಂತ ಜಸ್ಟ್ ಡಿವೈಡ್ ಮಾಡಿದ್ರೆ ಹೆಂಗಸರಿಗೆ 0.8 ಗಿಂತ ಕಮ್ಮಿ ಇರಬೇಕು, ಗಂಡಸರಿಗೆ 0.9 ಗಿಂತ ಕಮ್ಮಿ ಇರಬೇಕು. ಅದು ತುಂಬಾ ಮುಖ್ಯ. ತುಂಬಾ ಜನ ಎಕ್ಸರ್ಸೈಸ್ ಮಾಡ್ತಾರೆ, ಜಿಮ್ಗೆ ಹೋಗ್ತಾರೆ, ಬಟ್ ತಿನ್ನೋದು ತುಂಬಾ ಕಮ್ಮಿ ತಿಂತಾರೆ. ಆ ನ್ಯೂಟ್ರಿಷನ್ ಕರೆಕ್ಟ್ ಅಮೌಂಟ್ ಅಲ್ಲಿ ನಮಗ್ ಸಿಕ್ಕಿಲ್ಲ ಅಂದ್ರೆ ಲಾಂಗ್ ರನ್ ಹೆಂಗಸರಿಗೆ ಬೋನ್ ಡೆನ್ಸಿಟಿ ಇಂಪ್ರೂವ್ ಆಗಲ್ಲ, ಅವ್ರ ಮಂತ್ಲಿ ಸೈಕಲ್ಸ್ ರೆಗ್ಯುಲರ್ ಆಗಿರಲ್ಲ, ಐರನ್ ಡಿಫಿಷಿಯನ್ಸಿ, B12 ಡಿಫಿಷಿಯನ್ಸಿ, ಕ್ಯಾಲ್ಸಿಯಂ ಡಿಫಿಷಿಯನ್ಸಿ, ತುಂಬಾನೇ ನ್ಯೂಟ್ರಿಷನ್ ರಿಲೇಟೆಡ್ ಡಿಫಿಷಿಯನ್ಸೀಸ್ ಇದೆ. ಅದು ಅವ್ರಿಗೆಲ್ಲರಿಗೂ ಅರ್ಥ ಆಗ್ತಾ ಇಲ್ಲ. ಏನು ನೀವು ಕನ್ನಡಿ ಮುಂದೆ ನಿಂತ್ಕೊಂಡು ನೋಡಕ್ ಚೆನ್ನಾಗಿ ಕಾಣಿಸ್ಬಿಟ್ರೆ ಹೆಲ್ತಿ ಅಂತ ಅಂದ್ಕೊಳೋದು ತುಂಬಾನೇ ತಪ್ಪು. ಇನ್ನ ಈಸಿಗೆ ಹೇಳ್ಬೇಕಂದ್ರೆ ABCD ಅಂತೀವಿ. ಆಂಥ್ರೋಪೋಮೆಟ್ರಿಕ್ ಹೈಟ್, ವೇಟ್, ಮತ್ತೆ ನಿಮ್ದು ಬಾಡಿ ವೇಸ್ಟ್ ಟು ಹಿಪ್ ಮೆಜರ್ಮೆಂಟ್. B ಅಂದ್ರೆ ಬಯೋಮೆಡಿಕಲ್, ನೀವೇನ್ ಬ್ಲಡ್ ಟೆಸ್ಟ್ ಮಾಡ್ತಿರೋ ಅದ್ರಲ್ಲಿ ನಿಮ್ಗೆ ಏನೇನ್ ಡಿಫಿಷಿಯನ್ಸೀಸ್ ಇದೆ ಅಂತ ತಿಳ್ಕೊಬೇಕು. ಕ್ಲಿನಿಕಲ್, ಕಣ್ ಕೆಳಗಡೆ ತುಂಬಾ ಕರಗಾಗೋದು, ಸ್ಕಿನ್ ತುಂಬಾ ಡ್ರೈ ಆಗಿರೋದು, ಬೇಗನೆ ಬಾಯಾರಿಕೆ ಆಗೋದು, ಫ್ರೀಕ್ವೆಂಟ್ ಯೂರಿನೇಷನ್, ಇವೆಲ್ಲ ಕ್ಲಿನಿಕಲ್ ಸೈನ್ಸ್. ನೆಕ್ಸ್ಟ್ ಬಂದು ಡಯಟ್. ನಾವ್ ಯಾವ ತರ ಊಟ ತಿಂತಾ ಇದೀವಿ, ತುಂಬಾ ಕಮ್ಮಿ ತಿಂತಾ ಇದೀವ, ಇಲ್ಲ ಬರೀ ಅನ್ನ ಸಾಂಬಾರ್ ತಿಂತಾ ಇದೀವ, ಇಲ್ಲ ಕರ್ದಿರೋ ತಿಂಡಿ, ಜಂಕ್ ಫುಡ್, ರೆಡಿ ಟು ಈಟ್ ಫುಡ್ ತಿಂತಾ ಇದೀವ ಅಂತ. ನೆಕ್ಸ್ಟ್ ಬಂದು ಎಕ್ಸರ್ಸೈಸ್. ಎಷ್ಟು ಜನ ವಾಕಿಂಗ್ ಮಾಡಿದ್ರೆ ಸಾಕು ಅಂತ ವಾಕಿಂಗ್ ಮಾಡ್ತಾರೆ, ಇಲ್ಲ ತುಂಬಾ ಜನ ಜಸ್ಟ್ ಕೂತೇ ಇರ್ತಾರೆ, ಮಧ್ಯ ಬ್ರೇಕ್ಸ್ ತಗೊಂಡು ಓಡಾಡೋದಿಲ್ಲ, ಇಲ್ಲ ಜಿಮ್ಗೆ ಹೋಗಿ ಜಿಮ್ ಡಯಟ್ ಫಾಲೋ ಮಾಡ್ತಾರೆ. ಅದ್ರ ನೆಕ್ಸ್ಟ್ ಬಂದು ಸ್ಟ್ರೆಸ್. ನಾನು ಎಷ್ಟೆಲ್ಲ ತಿಂತಾ ಇದೀನಿ ಆದ್ರೂ ನಂಗೆ ತೂಕ ಕಮ್ಮಿ ಆಗ್ತಾ ಇಲ್ಲ, ಇಷ್ಟೊಂಥರ ರೋಗ ಕಂಡೀಷನ್ಸ್ ಬರ್ತಾ ಇದೆ ಅಂತ. ಎಷ್ಟು ಸ್ಟ್ರೆಸ್ ಹಾಕ್ತಿವೋ ನಮ್ಮ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಉಂಟಾಗುತ್ತೆ. ಅದನ್ನು ನಾವು ತುಂಬಾ ಜನ ತಿಳ್ಕೊತಾ ಇಲ್ಲ. ಮೆಂಟಲ್ ಹೆಲ್ತ್ ಅಂತ ಅದನ್ನ ನಾವು ಕರಿತೀವಿ. ಸೊ ನಾವೆಷ್ಟು ಹೆಲ್ತಿ ಫ್ಯಾಟ್ ಅಂತ ಮೆನ್ಷನ್ ಮಾಡಿದ್ರಿ, ಪ್ರೋಟೀನ್ ಅಂಶ, ಇವೆಲ್ಲ ನಾವು ಒಳ್ಳೆ ತರ ಯೋಚನೆ ಮಾಡೋದ್ರಿಂದನೂ ಇಂಪ್ರೂವ್ ಆಗುತ್ತೆ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಗ್ಯಾಜೆಟ್ಸ್. ಬರೀ ಮೊಬೈಲ್ ನೋಡ್ತಾ ಇದೀವಿ, ಅದ್ರಲ್ಲಿ ಬರೋ ರೇಡಿಯೇಷನ್, ಮಲ್ಗಕ್ಕೂ ಮುಂಚೆನೂ ಬರೀ ಮೊಬೈಲ್ ನೋಡ್ತೀವಿ, ಒಳ್ಳೆ ನಿದ್ರೆ ಇರಲ್ಲ. ನಾವು ಅಟ್ಲೀಸ್ಟ್ 6 to 8 hours ಸ್ಲೀಪ್ ಅಂತೀವಿ, ಅದ್ ನಿದ್ದೆನೂ ಚೆನ್ನಾಗಿ ಮಾಡಲ್ಲ. ಸೊ ಇಷ್ಟು ಅಂಶಗಳು ಸೇರಿ ಹೇಗೆ ಆರೋಗ್ಯವಾಗಿರ್ತಾರೆ, ನೋಡಕ್ ಸಣ್ಣ ಆಗ್ತಾರೆ, ದಪ್ಪ ಆಗ್ತಾರೆ, ತುಂಬಾನೇ ಫ್ಯಾಕ್ಟರ್ಸ್ ಇನ್ವಾಲ್ವ್ ಆಗುತ್ತೆ. ಲೈಫ್ ಸ್ಟೈಲ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ಸೊ ಬರೀ ಡಯಟ್ ಒಂದೇ ಇಲ್ಲ, ಬರೀ ಎಕ್ಸರ್ಸೈಸ್ ಇಲ್ಲ, ಚೆನ್ನಾಗಿ ನಿದ್ದೆ ಮಾಡಿದ್ರೆ ಅದು ಅಷ್ಟೇ ಫ್ಯಾಕ್ಟರ್ಸ್ ಇಂದ ಆಗಲ್ಲ. ಇಷ್ಟೊಂದೆಲ್ಲ ವಿಷಯಗಳನ್ನ ಹೇಳಿದ್ರಿ ರೂಪಾದೀಪ್ತಿ ಅವರೇ. ಒಟ್ಟಾರೆ ನಮ್ಮ ಜೀವನ ಶೈಲಿಯನ್ನ ಸರಿಯಾಗಿ ಇಟ್ಕೊಂಡ್ರೆ ನಾವು ಆರೋಗ್ಯವಾಗೂ ಇರಬಹುದು, ಮತ್ತೆ ತೆಗೆದುಕೊಳ್ಳುವ ಆಹಾರದ ಬಗ್ಗೆ ಕೂಡ ನಾವು ಗಮನ ಹರಿಸಬೇಕು ಅಂತ ನೀವು ಹೇಳ್ತಾ ಇದ್ದೀರಾ. ಇನ್ನು ಮಕ್ಕಳ ಬಗ್ಗೆ ಒಂದ್ ಸ್ವಲ್ಪ ಮಾತಾಡೋಣ. ಇತ್ತೀಚಿನ ಮಕ್ಕಳು ಟಿವಿಲಿ ನೋಡುವಂತಹ ಎಲ್ಲ ಜಾಹೀರಾತುಗಳಲ್ಲಿ ಅದು ಬೇಕು ಇದು ಬೇಕು ಅಂತ ಹಠ ಮಾಡುತ್ತವೆ. ತಾಯಂದ್ರು ಕೂಡ ಅಷ್ಟೇ, ಮಕ್ಕಳು ಸುಮ್ಮನೆ ಇದ್ರೆ ಸಾಕು, ಅವ್ರಿಗೆ ಅದನ್ನ ಕೊಡಿಸ್ಬಿಡೋಣ ಅನ್ನೋ ಯೋಚನೆಯನ್ನ ಮಾಡ್ತಾರೆ. ಮಕ್ಕಳಿಗೆ ಎಂತಹ ಆಹಾರವನ್ನ ಕೊಡಬೇಕು, ಯಾಕೆಂದ್ರೆ ಅವ್ರಿಗೆ ರುಚಿಯಾಗೂ ಇರಬೇಕು, ತಾಯಂದ್ರಿಗೆ ಅದು ಮಾಡೋದಕ್ಕೆ ಸುಲಭವಾಗೂ ಕೂಡ ಇರಬೇಕು. ನಾವೆಷ್ಟು ಮನೆ ಊಟ ಮಾಡ್ತೀವೋ ಅಷ್ಟು ಒಳ್ಳೇದು. ಮಕ್ಕಳು 0 to 5 years ಅಂತೂ ಮ್ಯಾಕ್ಸಿಮಮ್ ನ್ಯೂಟ್ರಿಷನ್ ಅಂತಾನೆ ಡೆವಲಪ್ಮೆಂಟ್ ಆಗೋದು. ಸೊ ನೀವೆಷ್ಟು ಆರೋಗ್ಯಕರ ಊಟ ಅವ್ರಿಗೆ ಕೊಡಿಸ್ತಿರೋ ಅಷ್ಟು ಒಳ್ಳೇದು. ಜಂಕ್ ಫುಡ್ ಎಲ್ಲ ಟಿವಿಲಿ ಅಡ್ವರ್ಟೈಸ್ಮೆಂಟ್ಸ್ ತೋರಿಸ್ತಾರೆ, ಎಲ್ಲಾ ಕಡೆ ಈಸಿಲಿ ಅವೈಲೇಬಲ್ ಇದೆ. ಬಟ್ ಅದರಿಂದ ಮಕ್ಕಳಿಗೆ ಮುಂದಿನ ಜೀವನದ ಏನೇನ್ ತೊಂದರೆಗಳು ಉಂಟಾಗುತ್ತೋ ಅದು ಯಂಗ್ ಏಜ್ ಇಂತಾನೆ ಉಂಟಾಗೋದು. ಸೊ ನೀವು ಮನೆಯಲ್ಲಿ ಮಾಡಿರೋ ತಿಂಡಿನೇ ಆದಷ್ಟು ಬಳಸಿ. ಆಮೇಲೆ ಪೌಷ್ಟಿಕ ಆಹಾರ. ಇವಾಗ ಪಿಜ್ಜಾ ಅಂತ ಹೇಳ್ತಾರೆ, ಪಿಜ್ಜಾ ನೀವು ಮನೆ
ಮನೆಯದ್ರಲ್ಲೇ ಗೋಧಿ ಹಿಟ್ಟು ಬಳಸಿ ಮಾಡಬಹುದು. ಆಗಿನ ಕಾಲದಲ್ಲಿ ಉರಿ ಹಿಟ್ಟು ಇಲ್ಲ 7 ತರ ಬೇರೆ ಧಾನ್ಯಗಳು 7 ಕಪ್ಸ್ ಕೇಕ್ ಅಂತೀವಿ, ಪೌಷ್ಟಿಕ ಲಾಡು, ಬೇರೆ ಹೆಲ್ತಿ ಆಪ್ಷನ್ಸ್ ನ ಇನ್ಕ್ಲೂಡ್ ಮಾಡಬಹುದು. ಇವೆಲ್ಲ ವಿಷಯವನ್ನು ನೀವು ಅಂಗನವಾಡಿಯ ಟೀಚರ್ಸ್ಗೂ ಕೂಡ ಹೇಳ್ಕೊಡ್ತಾ ಇರ್ತೀರಾ ನೀವು? ಅಪೌಷ್ಟಿಕ ಮಕ್ಕಳ ವಿಭಾಗ ಅಂತಿದೆ. ಸೊ ನಾವಲ್ಲಿ ಮಗು ಹುಟ್ಟಿದಾಗಿಂದ ಆದಷ್ಟು ತಾಯಿಯ ಎದೆ ಹಾಲನ್ನೇ ಕೊಡಬೇಕಂತ, ಅಟ್ಲೀಸ್ಟ್ 2 ವರ್ಷವರೆಗೂ ಎದೆ ಹಾಲೇ ಕೊಡಿ ಅಂತ ನಾವು ಹೇಳ್ತೀವಿ. ನೀವೆಷ್ಟು ಎದೆ ಹಾಲು ಕೊಡ್ತಿರೋ ಅದು ತುಂಬಾನೇ ಮುಖ್ಯ. ಅದರ ನಂತರ ಕಾಂಪ್ಲಿಮೆಂಟರಿ ಫೀಡಿಂಗ್, ಮನೆಯಲ್ಲಿ ಏನೇನ್ ತರಕಾರಿಗಳಿರುತ್ತೆ ಅದರಿಂದ ಅವ್ರು ಏನೇನು ಮಾಡ್ಬೋದು. ಕ್ಯಾರೆಟ್ ಆಗಿರ್ಬೋದು, ಕುಂಬಳಕಾಯಿ, ಬೀಟ್ರೂಟ್, ಇದರಲ್ಲಿ ಪಾಯಸ ಮಾಡೋದು, ಮೊಳಕೆ ಕಾಳುಗಳಲ್ಲಿ ದೋಸೆ ಮಾಡೋದು. ಮಕ್ಕಳಿಗೆ ನೋಡೋಕೆ ಅದು ಚೆನ್ನಾಗಿರ್ಬೇಕು. ಸೊ ಚಿಕ್ಕದಾಗಿ ದೋಸೆ ಇಲ್ಲ ಆ ಈದಲ್ಲಿ ದೋಸೆ ಮಾಡೋದು, ಆ ತರ ಕಲರ್ಫುಲ್ ದೋಸೆ. ನೀವು ಇವಾಗ ಅಕ್ಕಿ ಹಿಟ್ಟಿಗೆ ಸ್ವಲ್ಪ ಕ್ಯಾರೆಟ್ ಹಾಕಿದ್ರೆ ಅದು ಆರೆಂಜ್ ಕಲರ್, ಸೊಪ್ಪು ಬೆಳೆಸಿದ್ರೆ ಗ್ರೀನ್ ಕಲರ್. ಸೊ ಮಕ್ಕಳಿಗೆ ಹಾಗೆ ವೆರೈಟಿ ಆಫ್ ಆಪ್ಷನ್ಸ್ ಮನೆಯಲ್ಲಿ ಮಾಡಿ ಕೊಡ್ಬೋದು. 2 ವರ್ಷ ನಂತರ ನೀವೇನ್ ಮಕ್ಕಳಿಗೆ ಒಳ್ಳೆ ಕೊಬ್ಬಿನಾಂಶ, ಪ್ರೋಟೀನ್ ಅಂಶ, ಕೊಬ್ಬಿನಾಂಶ ಅಂದ್ರೆ ತುಪ್ಪ, ಬೆಣ್ಣೆ ಇವನ್ನೆಲ್ಲಾನು ಅವ್ರಿಗೆ ಬಳಸಬಹುದು. ಯಾವುದೇ ತರ ನೀವು ಅವ್ರಿಗೆ ರಿಸ್ಟ್ರಿಕ್ಷನ್ ಡಯಟ್ ಮಾಡೋದು ಅವಶ್ಯಕತೆ ಇರೋದಿಲ್ಲ. ಅಂಡ್ ಕಲರ್ಫುಲ್ ಫುಡ್ ಅಂತೀವಿ, ಆದಷ್ಟು ಈ ರೇನ್ಬೋ ಕಲರ್ಸ್, ಎಲ್ಲಾ ತರ ಕಲರ್ಫುಲ್ ತರಕಾರಿ ಮತ್ತೆ ಹಣ್ಣುಗಳನ್ನು ಮಕ್ಕಳಿಗೆ ನೀಡುವುದು ತುಂಬಾನೇ ಮುಖ್ಯ. ಅಂದ್ರೆ ಪ್ರಕೃತಿಯಲ್ಲಿರುವಂತಹ ಬಣ್ಣಗಳನ್ನು ಉಪಯೋಗಿಸಿ ನೀವು ಅಡಿಗೆಯನ್ನ ಮಾಡಿ, ಇದರಿಂದ ಮಕ್ಕಳು ಕೂಡ ಅದನ್ನ ತಿನ್ನೋದಕ್ಕೆ ಇಷ್ಟಪಡ್ತಾರೆ, ಮತ್ತೆ ಆರೋಗ್ಯಕ್ಕೂ ಕೂಡ ಒಳ್ಳೇದು ಅಂತ ಹೇಳ್ತೀರಾ ನೀವು. ಇತ್ತೀಚೆಗೆ ಎಲ್ಲರಲ್ಲೂ ಕೂಡ ರೋಗ ನಿರೋಧಕ ಶಕ್ತಿ ಬಹಳ ಕಡಿಮೆ ಆಗಿದೆ. ಅದು ಕೋವಿಡ್ ಬಂದ್ಮೇಲಂತೂ ಬಹಳಷ್ಟು ಜನ ಈ ರೋಗ ನಿರೋಧಕ ಶಕ್ತಿಯ ಬಗ್ಗೆ ಮಾತಾಡ್ತಾ ಇದ್ದಾರೆ. ಈ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ಕೋಬೇಕು ಅಂತಂದ್ರೆ ಎಂತಹ ಆಹಾರವನ್ನ ಸೇವಿಸಬೇಕು? ಇದು ಒಂದು ದೊಡ್ಡ ಪ್ರಶ್ನೆ. ಏನಾಗಿದೆ ಅಂದ್ರೆ ಈ ಕಾಲದಲ್ಲಿ ಈಗ ತಾನೇ ನಾವು ಮಾತಾಡೋ ಪ್ರೊಸೆಸ್ ಫುಡ್, ಆಚೆ ತಿನ್ನೋದು, ಇನ್ಸ್ಟೆಂಟ್ಲಿ ಅವೈಲಬಲ್ ಫುಡ್, ಈ ಮೂರನ್ನು ನಾವ್ ಎಷ್ಟು ಕಮ್ಮಿ ಬಳಸ್ತೀವೋ ಅಷ್ಟು ಒಳ್ಳೇದು. ಫಾರ್ ಎಕ್ಸಾಂಪಲ್ ದೋಸೆ ನೆನ್ಸಾಕ್ತೀರಾ, ಅದು ಫರ್ಮೆಂಟ್ ಆಗುತ್ತೆ, ಪ್ರೋಬಯೋಟಿಕ್ ಅಂತ ಹೇಳ್ತೀವಿ, ಅದು ನಮ್ಮನ್ನ ಹೆಲ್ತಿ ಆಗಿಡುತ್ತೆ. ನೆಕ್ಸ್ಟ್ ಸಿರಿಧಾನ್ಯ ಅನ್ನು ಮ್ಯಾಕ್ಸಿಮಮ್ ಇಮ್ಯುನಿಟಿ ಬೂಸ್ಟಿಂಗ್ ಅಂತ ಹೇಳ್ತೀವಿ. ನಿಮ್ಮ ಸೆಲ್ಸ್ ಅನ್ನು ರೀಜನರೇಟ್ ಮಾಡುತ್ತೆ, ಇಮ್ಯುನಿಟಿ ಇಂಪ್ರೂವ್ ಮಾಡುತ್ತೆ. ಸೊ ಈ ತರ ಪದಾರ್ಥಗಳನ್ನು ನೀವು ದಿನನಿತ್ಯ ನಿಮ್ಮ ಆಹಾರದಲ್ಲಿ ಬಳಸಿಕೊಳ್ಳೋದ್ರಿಂದ ಹೆಲ್ತಿಯಾಗಿರಕ್ಕೆ ಹೆಲ್ಪ್ ಆಗುತ್ತೆ. ಹಾಗಾಗಿ ರೋಗ ನಿರೋಧಕ ಶಕ್ತಿ ಹೆಚ್ಚಿಸ್ಕೋಬೇಕು ಅಂತಂದ್ರೆ ಒಳ್ಳೆಯ ಆಹಾರವನ್ನು ಕೂಡ ತೆಗೆದುಕೋಬೇಕು ಅಂತ ಹೇಳ್ತೀರಾ ನೀವು. ಒಂದು ವಿಷಯ ಕೇಳಿದ್ವಿ ಡಾಕ್ಟರ್ ದೀಪ್ತಿ ಅವರೇ, ನಮ್ಮ ಭಾರತದಲ್ಲೂ ಕೂಡ ಆಹಾರದ ಕೊರತೆಯಿಂದ ಮರಣಕ್ಕೆ ಈಡಾಗ್ತಾ ಇದ್ದಾರೆ ಅಂತ. ಹಾಗಾದ್ರೆ ಆಹಾರಕ್ಕೆ ಅಷ್ಟೊಂದು ಕೊರತೆ ಇದೆಯೇ ನಮ್ಮಲ್ಲಿ? ಖಂಡಿತ ಇಲ್ಲ, ಆಹಾರಕ್ಕೆ ಕೊರತೆ ಇಲ್ಲ. ನಾವ್ ಯಾವ ತರ ಆಹಾರವನ್ನು ಬಳಸ್ತಾ ಇದೀವಿ ಅನ್ನೋದು ತುಂಬಾ ಮುಖ್ಯ. ಇವಾಗ ಚಿಕ್ಕ ಮಕ್ಕಳಿಗೆ ಅಪೌಷ್ಟಿಕತೆ ತುಂಬಾನೇ ನೀವು ನೋಡ್ಬೋದು. ಅದ್ ಯಾಕೆ ಉಂಟಾಗ್ತಾ ಇದೆ ಅಂದ್ರೆ, ನಾವು ಮನೆಯಲ್ಲಿ ಮಕ್ಕಳಿಗೆ ಅನ್ನ ತಿನ್ಸಿದ್ರೆ ಬರೀ ಅನ್ನ ತುಪ್ಪ ತಿನ್ಸ್ತೀವಿ, ಇಲ್ಲ ಅನ್ನ ಜೊತೆ ಖಾರ ಅಂತ ಬರೀ 1 ಸ್ಪೂನ್ ಇಲ್ಲ 2 ಸ್ಪೂನ್ ಅಷ್ಟು ಸಾಂಬಾರನ್ನು ಬಳಸ್ತೀವಿ. ಬಟ್ ಅನ್ನದಲ್ಲಿ ಬರೀ ಕಾರ್ಬೋಹೈಡ್ರೇಟ್ ಅಂಶ ಇರುತ್ತೆ. ಮಕ್ಕಳ ಬೆಳವಣಿಗೆಗೆ ಬೇಕಾಗುವ ಪ್ರೋಟೀನ್ ಅಂಶ, ಕೊಬ್ಬಿನ ಅಂಶ, ಬೇರೆ ಮಲ್ಟಿ ವೈಟಮಿನ್ಸ್, ನ್ಯೂಟ್ರಿಯೆಂಟ್ ಅಂಶ ಇರೋದಿಲ್ಲ. ಸೊ ನಾವ್ ಯಾವ ತರ ರೆಸಿಪಿ ಅಂತೀವಲ್ಲ, ಯಾವ ಕಾಂಬಿನೇಷನ್ ಅಲ್ಲಿ ನಾವು ಬಳಸ್ತೀವೋ ಅದು ತುಂಬಾ ಮುಖ್ಯ. ಉರಿ ಇಟ್ಟಿರ್ಬೋದು, ಮಲ್ಟಿ ಪ್ರೋಟೀನ್ ಲಾಡು ಅಂತೀವಿ. ಏನಂದ್ರೆ ಎಲ್ಲಾ ತರ ಕಾಳುಗಳು ನೀವು ಮೊಳಕೆ ಕಟ್ಟಿ ಮಾಡೋದ್ರಿಂದ ಅದ್ರಲ್ಲಿ ಬರೋ ಫೈಟೋ ನ್ಯೂಟ್ರಿಯೆಂಟ್ಸ್ ಇಂದ ಹೆಲ್ಪ್ ಆಗುತ್ತೆ. ಇನ್ನು ಗರ್ಭಿಣಿಯರಲ್ಲೂ ಕೂಡ ಈ ಪೌಷ್ಟಿಕಾಂಶದ ಕೊರತೆಯನ್ನು ಸಾಕಷ್ಟು ಇತ್ತೀಚೆಗೆ ಗಮನಿಸ್ತಾ ಇದ್ದಾರೆ ಎಲ್ಲರೂ. ಗರ್ಭಿಣಿಯರು ಯಾವ ರೀತಿಯಾದಂತಹ ಆಹಾರವನ್ನು ತೆಗೆದುಕೊಳ್ಬೇಕಾಗತ್ತೆ? ಗರ್ಭಿಣಿಯರು ಅಷ್ಟು ಪೌಷ್ಟಿಕಾಂಶದ ಆಹಾರನ ಬಳಸ್ತಾರೆ ಅಷ್ಟು ಒಳ್ಳೆಯದು. ಮಗು ಬೆಳವಣಿಗೆಗೆ ಐರನ್, B12, ಫೋಲಿಕ್ ಆಸಿಡ್ ಅಂತ ಹೇಳ್ತೀವಿ, ಎಲ್ಲಾ ತರ ನ್ಯೂಟ್ರಿಷನ್ ಇರಬೇಕು. ನೀವು ಗರ್ಭಿಣಿಯರಿದ್ದಾಗ ಎಕ್ಸ್ಟ್ರಾ ಕ್ಯಾಲರಿ ಅಂಶ ಬೇಕು ಅಂತ ಮುಂಚೆ ನಾವು ಮೆನ್ಷನ್ ಮಾಡ್ತಾ ಇದ್ವಿ. ಕ್ಯಾಲರಿ ಅಂಶಗಿಂತ ಹೆಲ್ತಿ ಕ್ಯಾಲರೀಸ್ ಅಂತ ನಾವು ಹೇಳ್ತೀವಿ. ಹೆಲ್ತಿ ಕ್ಯಾಲರೀಸ್ ಅಂದ್ರೆ ನೀವು ಈ ವೈಟಮಿನ್ ಅಂಶ, ಕೊಬ್ಬಿನ ಅಂಶ, ಪ್ರೋಟೀನ್ ಇವೆಲ್ಲ ಜೊತೆಗೆ ಸೇರಿ ದಿನಪೂರ್ತಿದಲ್ಲಿ ಹೇಗೆ ಅದನ್ನ ಉಪಯೋಗಿಸ್ಕೋತೀರಾ ಅದು ತುಂಬಾ ಮುಖ್ಯ. ಹಾಲು, ಮೊಟ್ಟೆ, ಸಿರಿಧಾನ್ಯಗಳು, ಅಕ್ಕಿ ಕಾಂಬಿನೇಷನ್ ಈ ತರದೆಲ್ಲ ನೀವು ಬಳಸಬಹುದು. ಹಾಲು, ಮೊಟ್ಟೆ, ಮೊಸರು ಅದ್ರ ಬಗ್ಗೆ ಎಲ್ಲ ಹೇಳಿದ್ರಿ. ಜೊತೆಗೆ ಮೈದಾಯಿಂದ ಮಾಡಿದಂತಹ ಆಹಾರಗಳು ಇತ್ತೀಚೆಗೆ ಬಹಳ ಜಾಸ್ತಿ ಆಗಿದೆ. ಈ ಮೈದಾ ನಮ್ಮ ದೇಹಕ್ಕೆ ಎಷ್ಟು ಒಳ್ಳೆಯದು? ಯಾವ ಪ್ರಮಾಣದಲ್ಲಿ ಅದನ್ನ ತೆಗೆದುಕೊಂಡ್ರೆ ಒಳ್ಳೇದು ಅಂತೀರಾ? ಮೈದಾ ಅಂತೂ 0 ಅಂತ ಹೇಳ್ತೀವಿ. ಮೈದಾದ ಹೈಲಿ ಪ್ರೊಸೆಸ್ ಫುಡ್, ಯಾವುದೇ ತರ ನ್ಯೂಟ್ರಿಷನ್ ಇರೋದಿಲ್ಲ. ಅದನ್ನ ನಾವು ಬಾಯಿ ರುಚಿಗೆ ಮಾತ್ರ ನಮಗೆ ಮೈದಾದಿಂದ ಆಹಾರ ಪದಾರ್ಥಗಳು ಸಿಗಬಹುದು. ನ್ಯೂಟ್ರಿಷನ್ ಫ್ಯಾಕ್ಟರ್ ಇಂದ ಅಂತೂ 0. ನೀವೆಷ್ಟು ಮೈದಾವನ್ನು ಬಳಸಲ್ವೋ ಅಷ್ಟು ಒಳ್ಳೆಯದು. ಮೈದಾದಿಂದ ಪದಾರ್ಥಗಳಿದ್ರೆ ದಯವಿಟ್ಟು ಬಳಸಬೇಡಿ. ವಯಸ್ಸಾಗ್ತಾ ಇದ್ದಂಗೆ ಹಲ್ಲುಗಳು ಇರೋದಿಲ್ಲ, ಆದ್ರೆ ಬಾಯಿ ರುಚಿ ಮಾತ್ರ ತಪ್ಪಿರೋದಿಲ್ಲ. ವಯಸ್ಕರು ಎಂತಹ ಆಹಾರವನ್ನ ಸೇವಿಸಿದ್ರೆ ಒಳ್ಳೇದು ಅಂತೀರಾ? ಯಾಕೆಂದ್ರೆ ಎಲ್ಲಾ ತರಹದ ರುಚಿಯಾದ ಆಹಾರವನ್ನ ತಿಂದುಬಿಟ್ಟಿರ್ತಾರೆ, ಆದ್ರೆ ವಯಸ್ಸಾದ್ಮೇಲೆ ಅದು ಜೀರ್ಣ ಆಗೋದಿಲ್ಲ ಅನ್ನುವಂತಹ ಮಾತನ್ನು ಕೂಡ ನಾವು ಕೇಳ್ತೇವೆ. ನಾವು ಕಾಂಬಿನೇಷನ್ ಫುಡ್ ಅಂತ ಹೇಳ್ತೀವಿ. ವಯಸ್ಸಾಗ್ತಾ ನಮ್ದು ಬೋನ್ ಡೆನ್ಸಿಟಿ ಮತ್ತೆ ಮಸಿಲ್ ಮಾಸ್ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ನೀವು ಕ್ಯಾಲ್ಸಿಯಂ ಅಂಶನ ಇನ್ಕ್ರೀಸ್ ಮಾಡೋದಕ್ಕೆ ಚಿಯಾ ಸೀಡ್ಸ್ ಇಲ್ಲ ಹಾಲು, ಮೊಸರು ಬಳಸೋದ್ರಿಂದ ಕ್ಯಾಲ್ಸಿಯಂ ನ್ಯಾಚುರಲಿ ಸಿಗಕ್ಕೆ ಹೆಲ್ಪ್ ಆಗುತ್ತೆ. ಜೊತೆಗೆ ಅವ್ರ ಏನ್ ಕಾಂಬಿನೇಷನ್, ಫಾರ್ ಎಕ್ಸಾಂಪಲ್ ನಮ್ಮ
ಬಿಸಿಬೇಳೆ ಬಾತ್, ಕಿಚಡಿ ಎಲ್ಲ ಮಾಡ್ತೀವಲ್ಲ, ಅದು ಸೆಮಿ ಸಾಲಿಡ್ ಆಗಿರುತ್ತೆ ಅಂಡ್ ತರಕಾರಿ ಎಲ್ಲಾನು ಈಸಿಲಿ ಡೈಜೆಸ್ಟಿಬಲ್ ತರ ಅವ್ರಿಗೆ ಡೈಜೆಷನ್ ಅಲ್ಲೂ ಇಂಪ್ರೂವ್ ಆಗುತ್ತೆ. ಪ್ಲಸ್ ಅವರು ದಿನನಿತ್ಯ ಆಕ್ಟಿವಿಟಿ ಏನ್ ಮಾಡ್ತಾರೆ ಅದರಲ್ಲಿ ಆದಷ್ಟು ಹಣ್ಣು ತರಕಾರಿಗಳನ್ನು ಬಳಸಿದ್ರೆ ತುಂಬಾನೇ ಒಳ್ಳೇದು. ಈ ಹಣ್ಣು ತರಕಾರಿಗಳನ್ನ ಇತ್ತೀಚೆಗೆ ಎಲ್ಲರೂ ಜ್ಯೂಸ್ ತರ ಮಾಡ್ಕೊಂಡು ಕುಡಿಯಕ್ಕೆ ಶುರು ಮಾಡಿದ್ದಾರೆ. ಇದು ಎಷ್ಟು ಸರಿ? ಜ್ಯೂಸ್ ಅಲ್ಲಿ ಏನಾಗುತ್ತೆ ಅಂದ್ರೆ, ನೀವು ಇವಾಗ ಒಂದು ಆರೆಂಜ್ ತಿಂದ್ರೆ ಒಂದು ಆರೆಂಜು ನೀವು ಸಿಪ್ಪೆ ಬಿಡಿಸಿ ತಿಂತೀರಾ. ಅದೇ ನೀವು ಮಿಕ್ಸಿಗೆ ಹಾಕಿ ಜ್ಯೂಸ್ ಮಾಡ್ಬೇಕಂದ್ರೆ ಅಟ್ಲೀಸ್ಟ್ 4-5 ಆರೆಂಜ್ ಹಾಕಿದ್ರೆ ನಿಮ್ಗೆ ಒಂದು 200 ml ಅಷ್ಟು ಜ್ಯೂಸ್ ಆಗುತ್ತೆ. ಅದರಲ್ಲಿ ನಾರಿನಾಂಶ ನಿಮ್ಗೆ ಅದೇ ತರ ಸಿಗೋದಿಲ್ಲ. ಪ್ಲಸ್ ಶುಗರ್ ಲೋಡಿಂಗ್ ಜಾಸ್ತಿ ಆಗುತ್ತೆ. ಸಿಗ್ಬೇಕಾದ್ರೆ ಪೌಷ್ಟಿಕಾಂಶ ಸಿಗಲ್ಲ. ನಾವೇನ್ ಅಗದು ತಿಂದು ಜೀರ್ಣ ಮಾಡಿ ಸಿಪ್ಪೆ ಸಮೇತ ತಿಂತೀವೋ ಅದು ತುಂಬಾ ಮುಖ್ಯ. ಸೊ ಆದಷ್ಟು ಹಣ್ಣುಗಳನ್ನು ಜ್ಯೂಸ್ ಮಾಡಬೇಡಿ. ಹೋಲ್ ಫ್ರೂಟ್ ತಿನ್ನೋ ತರ ಆಪ್ಷನ್ ಇದ್ರೆ ಬೆಸ್ಟ್. ಈ ವರ್ಷದ ವಿಶ್ವ ಆಹಾರ ದಿನ ಅಕ್ಟೋಬರ್ 16 ಇವತ್ತು ಯಾವ ರೀತಿ ಎಲ್ಲ ಆಚರಿಸ್ತಾ ಇದ್ದಾರೆ ನಮ್ಮ ಕರ್ನಾಟಕದಲ್ಲಿ? ಎಲ್ಲ ಕಡೆ ನಾವು ಹೆಲ್ತ್ ಇಸ್ ವೆಲ್ತ್, ಆರೋಗ್ಯವೇ ಭಾಗ್ಯ, ಆರೋಗ್ಯವೇ ಭಾಗ್ಯ. ಆಹಾರದಿಂದ ಯಾವ ತರ ಅಡುಗೆಗಳನ್ನು ಮಾಡಬಹುದು, ಅಡುಗೆಗಳಂದ್ರೆ ನಾವು ಅದನ್ನ ಯಾವ ತರ ಕುಕಿಂಗ್ ಮಾಡಬಹುದು ಅನ್ನೋದ್ ಬಗ್ಗೆ. ವಿತೌಟ್ ಫೈರ್ ಕುಕಿಂಗ್ ಅಂದ್ರೆ ಹಸಿ ತರಕಾರಿಗಳಲ್ಲಿ ಏನೇನ್ ಕಾಂಬಿನೇಷನ್ಸ್ ಯೂಸ್ ಮಾಡಿ ಮಾಡಬಹುದು. ಸ್ಯಾಲಡ್ ಆಗಿರ್ಬೋದು, ಮೊಳಕೆ ಕಾಳು ಆಗಿರ್ಬೋದು, ಕೋಸಂಬರಿ, ಈ ತರದನ್ನ ಮೆಥಡ್ ಆಫ್ ಕುಕಿಂಗ್ ಅಂತೀವಿ. ಸ್ಟೀಮ್ ಮೆಥಡ್ ಇರ್ಬೋದು, ನೀವ್ ಹೆಂಗೆ ಇಡ್ಲಿ ಮಾಡ್ತೀರಾ, ಇಲ್ಲ ಓಪನ್ ಕುಕಿಂಗ್ ಮಾಡ್ತೀರಾ, ಗ್ರಿಲ್ ಮಾಡ್ತೀರಾ, ಅದು ಇಂಪಾರ್ಟೆಂಟ್. ಅದರ ನೆಕ್ಸ್ಟ್ ಬಂದು ಯಾವ ಪದಾರ್ಥಗಳಿಂದ ನಿಮ್ಗೆ ಆರೋಗ್ಯವನ್ನು ಇಂಪ್ರೂವ್ ಮಾಡಬಹುದು ಅನ್ನೋದು ತುಂಬಾ ಮುಖ್ಯವಾಗಿದೆ. ಎಲ್ಲಾ ತರಕಾರಿಗಳನ್ನ ಬಳಸೋದಲ್ಲಿ ನಾವು ಆದಷ್ಟು ನಮ್ಮ ಟ್ರೆಡಿಷನಲ್ ತರಕಾರಿ, ಚಪ್ರದ ಅವರೆಕಾಯಿ, ಗೋರಿಕಾಯಿ, ತೊಂಡೆಕಾಯಿ, ಬೆಂಡೆಕಾಯಿ, ಆಗಲ್ಕಾಯಿ, ಈ ತರ ತರಕಾರಿಗಳನ್ನು ಬಳಸಿ ಅಂತ. ಇವಾಗ ಬರೀ ಫ್ಯಾನ್ಸಿ ತರಕಾರಿ, ಬ್ರಾಕಲಿ, ಕ್ಯಾಬೇಜ್, ಆ ತರದನ್ನ ಎಲೆಕೋಸು, ಹೂಕೋಸು ಅವೆಲ್ಲಾನು ಮರ್ತೋಗಿದ್ದಾರೆ. ಸೊ ಆದಷ್ಟು ನಮ್ಮ ಟ್ರೆಡಿಷನಲ್ ತರಕಾರಿಗಳನ್ನು ದಿನಕ್ಕೆ ಅಟ್ಲೀಸ್ಟ್ 2-3 ಬಾರಿ ಪಲ್ಯಗಳನ್ನು ಬಳಸಿ ಅಂತ. ಅಂಡ್ 4ನೇದು ಅಕ್ಕಿ ಜೊತೆ ಎಲ್ಲ ಸಿರಿಧಾನ್ಯಗಳ ಕಾಂಬಿನೇಷನ್ಸ್ ಅಟ್ಲೀಸ್ಟ್ ಒಂದು ಟೈಮ್ ದಿನದಲ್ಲಿ ಉಪಯೋಗಿಸಿ. ಅದರಿಂದ ನಿಮ್ಮ ಆಂಟಿ ಆಕ್ಸಿಡೆಂಟ್ ಅಂಶ, ಪ್ರೋಟೀನ್ ಅಂಶನೂ ಜಾಸ್ತಿ ಆಗುತ್ತೆ, ಇನ್ನ ಹೆಲ್ತಿ ಆಗಿರ್ತೀರ. ಇನ್ನೊಂದು ದೀಪ್ತಿಯವರೇ, ನಮ್ಮ ಪ್ರದೇಶದಲ್ಲಿ ಬೆಳೆಯುವಂತಹ ಆಹಾರ ಧಾನ್ಯಗಳ ಬಗ್ಗೆ ನಾವು ಗಮನ ಕೊಡಬೇಕು ಅಲ್ವೇ? ಹೌದು, ಖಂಡಿತವಾಗಿ. ಯಾಕಂದ್ರೆ ನಾವೇನು ಆಹಾರ ಧಾನ್ಯಗಳು ಬೆಳೀತಾ ಇದೀವೋ ಅದರಲ್ಲಿ ಮ್ಯಾಕ್ಸಿಮಮ್ ನ್ಯೂಟ್ರಿಷನ್ ಇದೆ. ಅದು ಯಾರಿಗೂ ಬೇರೆ ದೇಶಗಳಲ್ಲಿ ಪ್ರಮೋಟು ಮಾಡ್ತಾ ಇಲ್ಲ. ಅದ್ರಲ್ಲಿ ಏನೇನು ನ್ಯೂಟ್ರಿಷನ್ ಅಂಶ ಇದೆ ಅಂತ ತುಂಬಾ ಜನಕ್ಕೆ ಅರಿವೇ ಇರೋದಿಲ್ಲ. ರಾಗಿಯಲ್ಲಿರೋ ಅಷ್ಟು ಕ್ಯಾಲ್ಸಿಯಂ, ಐರನ್, ಪ್ರೋಟೀನ್ ಅಂಶ ಅಕ್ಕಿದಲ್ಲಿ, ಮೈದಾದಲ್ಲಿ ಅದರಲ್ಲಿ ಸಿಗೋದಿಲ್ಲ. ಅಂಡ್ ಸಿರಿಧಾನ್ಯಗಳಲ್ಲಿರೋಷ್ಟು ನ್ಯೂಟ್ರಿಷನ್ ಅಂಶ ಬೇರೆ ಧಾನ್ಯಗಳಲ್ಲಿ ಸಿಗಲ್ಲ. ಗೋಧಿದ್ರಲ್ಲಿ ಗ್ಲೂಟನ್ ಅಂಶ ಇರುತ್ತೆ, ಕಾರ್ಬೋಹೈಡ್ರೇಟ್, ಸ್ವಲ್ಪ ಫೈಬರ್. ಬಟ್ ಈ ಅದರ್ ನ್ಯೂಟ್ರಿಯೆಂಟ್, ಬಿ ವೈಟಮಿನ್ಸ್ ಇರ್ಬೋದು, ಅಂಥದ್ದೆಲ್ಲ ಸಿಗೋದು ತುಂಬಾನೇ ಕಷ್ಟ. ಒಟ್ಟಿನಲ್ಲಿ ಈ ವಿಶ್ವ ಆಹಾರ ದಿನದ ಸಂದರ್ಭದಲ್ಲಿ ನಮ್ಮ ಕೇಳುಗರಿಗೆ ಏನು ಕಿವಿ ಮಾತನ್ನ ಹೇಳಕ್ ಇಷ್ಟಪಡ್ತೀರಾ? ಆದಷ್ಟು ಎಲ್ಲರೂ ಮನೆ ಊಟನೇ ಮಾಡಿ ಚೆನ್ನಾಗಿ ನೀರು ಕುಡಿಯೋ ಅಭ್ಯಾಸ ಮಾಡ್ಕೊಳ್ಳಿ. ಜ್ಯೂಸು, ಬೇರೆ ತರ ಯಾವುದೇ ಪಾನೀಯಗಳು ಬೇಡ. ಮುಖ್ಯವಾಗಿ ನ್ಯೂಟ್ರಿಷನ್ ಡೆನ್ಸ್ ಅಂತ ಹೇಳ್ತೀವಿ. ಕೊಬ್ಬಿನಾಂಶ, ಪ್ರೋಟೀನ್ ಅಂಶ, ಅದರ ನಂತರ ಕಾರ್ಬೋಹೈಡ್ರೇಟ್ ಅಂಶ ಅಂತ ನಿಮ್ಮ ಪ್ರಯಾರಿಟಿ ಮಾಡ್ಕೊಳ್ಳಿ. ಮುಂಚೆ ನಾವು ಕಾರ್ಬೋಹೈಡ್ರೇಟ್ ಅಂಶ ಜಾಸ್ತಿ ಬಳಸ್ತಾ ಇದ್ರಿ, ನೆಕ್ಸ್ಟ್ ಕೊಬ್ಬಿನ ಅಂಶ, ಪ್ರೋಟೀನ್ ಅಂಶ. ನೀವೊಂದು ತಟ್ಟೆಯಲ್ಲಿ ಊಟ ಬಡಿಸ್ಕೋತೀರಾ ಅಂದ್ರೆ 3/4 ಭಾಗ ಅಷ್ಟು ತರಕಾರಿ, ಸೊಪ್ಪು, ಪಲ್ಯಗಳು, 1/4 ಭಾಗ ಅಷ್ಟು ಪ್ರೋಟೀನ್ ಅಂಶ, 1/4 ಭಾಗ ಅಷ್ಟು ಅನ್ನ. ಆ ತರನು ನೀವು ಅಳವಡಿಸ್ಕೊಂಡ್ರೆ ತುಂಬಾನೇ ಮುಖ್ಯ. ಪ್ಲೇಟ್ ಮೆಥಡ್ ಅಂತ ಹೇಳ್ತೀವಿ. ಅಂತೂ ಈ ವಿಶ್ವ ಆಹಾರ ದಿನದ ಸಂದರ್ಭದಲ್ಲಿ ಸಾಕಷ್ಟು ಮಾಹಿತಿಯನ್ನ ಪೌಷ್ಟಿಕ ಆಹಾರದ ಬಗ್ಗೆ ನಮ್ಮ ಕೇಳುಗರಿಗೆ ಕೊಟ್ಟಿದ್ದೀರಾ ಡಾಕ್ಟರ್ ರೂಪಾ ದೀಪ್ತಿಯವರೇ. ನಿಮ್ಮ ಎಲ್ಲ ಮಾಹಿತಿಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ವಿಶ್ವ ಆಹಾರ ದಿನದ ಸಂದರ್ಭದಲ್ಲಿ ಬೆಂಗಳೂರು ಮೆಡಿಕಲ್ ಕಾಲೇಜಿನ ಆಹಾರ ತಜ್ಞರಾದ ಡಾಕ್ಟರ್ ರೂಪಾ ದೀಪ್ತಿ ಅವರಿಂದ ಮಾಹಿತಿ ಕೇಳಿದ್ರಿ. ಇವರೊಂದಿಗೆ ಎಂಎಸ್ ಅನುಪಮಾ. ಇಂದಿನ ಆರೋಗ್ಯ ಸಂಚಿಕೆ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.